ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಕಲ್ಲಂಗಡಿ ಹಣ್ಣಿನ ಓಡಿನ ರೆಸಿಪಿಯನ್ನು ಹೇಳಿಕೊಡ್ತಾ ಇದ್ದೇನೆ. ಇದು ಹೇಗಿರುತ್ತೆ ಅಂತ ನೀವೇ ಟೇಸ್ಟ್ ಮಾಡಬೇಕು. ಇದನ್ನು ಮನೆಯಲ್ಲಿ ಜರೂರು ಟ್ರೈ ಮಾಡಿ. ಓಕೆ, ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಅಂದರೆ ಓಡನ್ನು ತಗೊಂಡಿದ್ದೇನೆ. ತುಂಬ ಜನಕ್ಕೆ ಈ ಓಡಿನ ಭಾಗ ತಿನ್ನಲಿಕ್ಕೆ ಅಷ್ಟು ಕಂಫರ್ಟೇಬಲ್ ಆಗೋದಿಲ್ಲ. ಅಂಥವರು ಆ ಮೇಲಿನ ಓಡಿನ ಭಾಗವನ್ನು ಮಾತ್ರ ಕಟ್ ಮಾಡಿ ತಗೊಳ್ಬೋದು. ಈ ಪಲ್ಯ ಒಂಥರ ಕಲ್ಲಂಗಡಿ ಥರನೇ ಇರುತ್ತೆ. ಸೊ ಈಗ ನಾನು ಕಟ್ ಮಾಡ್ತಾ ಇದ್ದೇನೆ. ಸೊ ಈ ರೆಸಿಪಿಯಲ್ಲಿ ನಾವು ಕಲ್ಲಂಗಡಿ ಹಣ್ಣಿನ ರುಚಿಯನ್ನು ಪೂರ್ತಿಯಾಗಿ ಸವಿಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಮಸಾಲ ಕೂಡ ಹಾಕಿರ್ತೇವೆ ಅಲ್ವಾ, ಆದ ಕಾರಣ ಎರಡು ಮಿಕ್ಸ್ ಆಗಿ ಒಂದು ವಿಭಿನ್ನವಾದ ರುಚಿ ಬಂದಿರುತ್ತೆ. ಈಗ ಫುಲ್ ಕಟ್ ಮಾಡಿಟ್ಕೊಂಡಿದ್ದೀನಿ. ಓಡು ಲೈಕ್ ಆಗದವರು ಮತ್ತು ವಯಸ್ಸಾದವರಿಗೂ ತಿನ್ನಲಿಕ್ಕಾಗಲ್ಲ, ಅಂಥವರು ಈ ಓಡನ್ನು ರಿಮೂವ್ ಮಾಡ್ಬೋದು. ನಾನಿಲ್ಲಿ ಒಗ್ಗರಣೆಗೆ ಈರುಳ್ಳಿ, ಟೊಮಾಟೊ, ನಾನಿಲ್ಲಿ ಖಾರದ ಹುಡಿ ಹಾಕ್ಕೊಳ್ಳೋದ್ರಿಂದ ನಾನು ಒಂದೇ ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಜೀರಿಗೆ, ಸಾಸಿವೆ ಹಾಗೂ ಅರಿಶಿಣವನ್ನು ಕೂಡ ತಗೊಂಡಿದ್ದೇನೆ. ಹಾಗಾದರೆ ಬನ್ನಿ ಶುರು ಮಾಡೋಣ. ಈಗ ಸ್ಟವ್ ಹಚ್ಚಿದ್ದೇನೆ. ಈಗ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಜೀರಿಗೆ, ಸಾಸಿವೆಯನ್ನು ಹಾಕ್ಕೊಳ್ತಿದ್ದೇನೆ. ನೀವು ಬೇಕಾದರೆ ಇಂಗು ಮುಂತಾದ ಒಗ್ಗರಣೆ ಐಟಮ್ಗಳನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಅದು ಯಾವುದನ್ನು ಬಳಸ್ತಾ ಇಲ್ಲ. ಇದು ಹಣ್ಣಿನ ಪಲ್ಯ ಆಗೋದ್ರಿಂದ ಅದಷ್ಟು ರುಚಿ ಕೊಡೋದಿಲ್ಲ ಅಂತ ನನ್ನ ಭಾವನೆ. ನಿಮಗೆ ಇಷ್ಟ ಆದಲ್ಲಿ ಹಾಕಿಕೊಳ್ಬೋದು. ಈಗ ಈರುಳ್ಳಿ ಹಾಕಿಕೊಳ್ತಾ ಇದ್ದೇನೆ. ನಂತರ ಅರಿಶಿಣ ಹುಡಿ ಹಾಕ್ಕೊಳ್ತೇನೆ. ಆಮೇಲೆ ಕೊನೆಯದಾಗಿ ಟೊಮೆಟೊವನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಟ್ಬಿಡುವ. ಈಗ ನಾನು ಕಟ್ ಮಾಡಿದ ಕಲ್ಲಂಗಡಿಯ ಓಡನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಬುಡ ಹಿಡಿಯದಂತೆ ನೋಡಿಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತದೆ. ಕಲ್ಲಂಗಡಿಯ ಓಡು ಬೇಯಬೇಕಾದ್ರೆ ನೀರು ಹಾಕೋದು ತುಂಬ ಅವಶ್ಯಕ. ಸೊ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಕುದೀತಾ ಇದೆ. ಸೊ ನಾವು ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡುವ. ಇಲ್ಲಿ ಓಡು ಬೇಯಲಿಕ್ಕೆ ತುಂಬ ಹೊತ್ತು ಟೈಮ್ ತಗೊಳ್ತದೆ. ಸೊ ನಾವು ಎಷ್ಟು ಬೇಯಿಸ್ತೀವೋ ಅಷ್ಟು ರುಚಿ ಆಗ್ತದೆ. ನಮ್ಮ ಬಾಯಿಗೆ ಅಷ್ಟು ಕೆಲಸ ಇರೋದಿಲ್ಲ. ಸೊ ಸ್ವಲ್ಪ ಜಾಸ್ತಿಯೇ ಬೇಯಿಸ್ತಾ ಇದ್ದೇನೆ. ಖಾರ ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಈಗ ರೆಸಿಪಿಯ ಕೊನೆಯ ಹಂತ ಕಾಯಿ ತುರ್ಕೊಳ್ತಾ ಇದ್ದೇನೆ. ಕಾಯಿ ತುರ್ಕೊಂಡಾಗಿದೆ. ಇದನ್ನು ನಾನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಈಗ ರುಚಿಯಾದ ಕಲ್ಲಂಗಡಿ ಹಣ್ಣಿನ ಓಡಿನ ಪಲ್ಯ ರೆಡಿಯಾಗಿದೆ. ಹಾಗಾದರೆ ತಡ ಯಾಕೆ ಫ್ರೆಂಡ್ಸ್, ಬೇಗ ಅಡುಗೆ ಮನೆಗೆ ಹೋಗಿ ಈ ರೆಸಿಪಿನ ಟ್ರೈ ಮಾಡಿ. ಬಾಯ್ ಫ್ರೆಂಡ್ಸ್.